ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ನಾರ್ಹ ಕ್ಲಾಸಸ್. 11ನೇ ಪ್ರಶ್ನೆ, ಕರ್ನಾಟಕದ ಜಲಸಂಪನ್ಮೂಲ ಎಂಬಂತ ಚಾಪ್ಟರ್ ಇಂದ ಕರ್ನಾಟಕದ ನೀರಾವರಿಯ ಪ್ರಗತಿಯನ್ನು ವಿವರಿಸಿ ಅಂತ ಕೇಳಿದರು. ಕರ್ನಾಟಕದಲ್ಲಿ ಪುರಾತನ ಕಾಲದಲ್ಲಿ ಬಾವಿಗಳಲ್ಲಿ ನೀರನ್ನ ಸಂಗ್ರಹಿಸಿ ನೀರಾವರಿ ಮಾಡಲಾಗ್ತಾ ಇತ್ತು. ಆಮೇಲೆ ಕೆರೆ ನೀರಾವರಿಯನ್ನ ಉಪಯೋಗಿಸಲಾಯಿತು. ಓಕೆನಾ? ನಂತರ ಕೆರೆ ನೀರಾವರಿ ಪದ್ಧತಿಯನ್ನು ಉಪಯೋಗಿಸಲಾಯಿತು. ವಿಜಯನಗರ ಮೈಸೂರು ಅರಸರ ಕಾಲದಲ್ಲಿ ಕಾಲುವೆ ನೀರಾವರಿ ಜನಪ್ರಿಯಗೊಳ್ಳುತ್ತೆ. ಓಕೆ, ವಿಜಯನಗರ ಅರಸರ ಕಾಲದಲ್ಲಿ ತುಂಗಭದ್ರಾ ಕಾಲುವೆಗಳು, ಮೈಸೂರು ಅರಸರು ನಿರ್ಮಿಸಿದ ಕಾಲುವೆಗಳು, ಆಣೆಕಟ್ಟು, ವಾಣಿ ವಿಲಾಸ ಸಾಗರ ಮತ್ತು ಕೃಷ್ಣರಾಜ ಸಾಗರ ಆಣೆಕಟ್ಟು ಮೊದಲಾದವು ಕರ್ನಾಟಕದ ನೀರಾವರಿಯ ಇತಿಹಾಸದಲ್ಲಿ ಒಂದು ಮೈಲುಗಲ್ಲಾಗಿವೆ. ಇತ್ತೀಚೆಗೆ ಕೊಳವೆ ಬಾವಿಗಳ ನಿರ್ಮಾಣವು ಕೂಡ ಹೆಚ್ಚಾಗ್ತಾ ಇದೆ. ಓಕೆ, ಸೊ ಇವು ಕರ್ನಾಟಕದ ನೀರಾವರಿಯ ಪ್ರಗತಿಯನ್ನ ತಿಳಿಸುತ್ತವೆ. ಸೊ ಕರ್ನಾಟಕದಲ್ಲಿ ಕೊಳವೆ ಬಾವಿಗಳು ಈಗ 56.55% ಕೊಳವೆ ಬಾವಿಗಳನ್ನ ಉಪಯೋಗಿಸಲಾಗ್ತಾ ಇದೆ. ಸೊ ವಿಜಯನಗರ ಮೈಸೂರು ಅರಸರ ಕಾಲದಲ್ಲಿ ನಿರ್ಮಿಸಲಾದಂತಹ ವಾಣಿ ವಿಲಾಸ ಸಾಗರ ಆಣೆಕಟ್ಟು ಮತ್ತು ಕೃಷ್ಣರಾಜ ಸಾಗರ ಕೃಷ್ಣರಾಜ ಸಾಗರ KRS ಅಂತ ಹೇಳ್ತೀವಲ್ವಾ. ಸೊ ಈ ಆಣೆಕಟ್ಟುಗಳು ಕರ್ನಾಟಕದ ಒಂದು ನೀರಾವರಿ ಇತಿಹಾಸದಲ್ಲಿ ಮೈಲುಗಲ್ಲಾಗಿವೆ. ಇಂದು ರಾಜ್ಯದಲ್ಲಿ ನದಿಗಳ ನೀರು ಮತ್ತು ಅಂತರ್ಜಲ ಸಂಪತ್ತು ಎರಡನ್ನೂ ಉಪಯೋಗಿಸಿ ನೀರಾವರಿಗೆ ಉಪಯೋಗಿಸಿಕೊಳ್ಳಲಾಗುತ್ತಿದೆ. ರಾಜ್ಯದ 41% ಸಾಗುವಳಿ ಭೂಮಿಗಳು ಭಾಗವು ನೀರಾವರಿ ಕ್ಷೇತ್ರವನ್ನ ಹೊಂದಿದೆ. ಓಕೆ, ನೀರಾವರಿ ಸೌಲಭ್ಯವನ್ನ ಹೊಂದಿದೆ. ಸೊ ಈ ರೀತಿಯಾಗಿ ಕರ್ನಾಟಕದಲ್ಲಿ ನೀರಾವರಿ ಪ್ರಗತಿಯನ್ನ ಸಾಧಿಸಿದೆ. ಬಾವಿ ನೀರಾವರಿಯಿಂದ ಕೆರೆಗಳನ್ನ ನಿರ್ಮಿಸಿ ನಂತರ ಅಣೆಕಟ್ಟುಗಳ ಮೂಲಕ ನೀರಾವರಿಯನ್ನ ನೀರಾವರಿ ಸೌಲಭ್ಯವನ್ನ ಒದಗಿಸಿರುವಂತದ್ದು. ಇತ್ತೀಚೆಗೆ ಕೊಳವೆ ಬಾವಿಗಳ ಪ್ರಮಾಣ ಹೆಚ್ಚಿರುವಂತದ್ದು. 56.55% ಕೊಳವೆ ಬಾವಿಗಳನ್ನ ನಿರ್ಮಿಸಿರುವಂತದ್ದು. ಈ ರೀತಿಯಾಗಿ ನಾವು ನೀರಾವರಿಯಲ್ಲಿ ಪ್ರಗತಿಯನ್ನ ಸಾಧಿಸುತ್ತೇವೆ. ಥ್ಯಾಂಕ್ ಯು.